ಫೋನ್ ಪೇ ಮೂಲಕ ಯಾವುದೇ ಬ್ಯಾಂಕ್ ಅಕೌಂಟ್ ನಂಬರ್ ಇರಲಿ ಹೇಗೆ ದುಡ್ಡು ಕಳಿಸೋದು ಎಂದು ಸ್ಟೆಪ್ ಬೈ ಸ್ಟೆಪ್ ತಿಳಿದುಕೊಳ್ಳೋಣ. ಇದು ತುಂಬಾ ಸಿಂಪಲ್ ಮತ್ತೆ ಸೇಫ್ಟಿ ಆಗಿದೆ. ಫ್ರೆಂಡ್ಸ್, ಇದು ಯಾವಾಗ ಯೂಸ್ ಆಗುತ್ತಂದ್ರೆ ಇವಾಗ ನಮ್ಮ ಹತ್ರ ಫೋನ್ ಪೇ ಇದೆ, ಓಕೆ. ಬಟ್ ಪೇರೆಂಟ್ಸ್ ಹತ್ರ ಫೋನ್ ಪೇ ಇರಲ್ಲ. ಇವಾಗ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಅವ್ರ ಹತ್ರ ಫೋನ್ ಪೇ ಇಲ್ಲ. ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್ ಇರುತ್ತೆ. ಇವಾಗ ಅವರಿಗೆ ದುಡ್ಡು ಕಳಿಸ್ಬೇಕಂತಂದ್ರೆ ಅವ್ರ ಬ್ಯಾಂಕ್ ಅಕೌಂಟ್ ನಂಬರ್ಗೆ ದುಡ್ಡು ಕಳಿಸಿದ್ವು ಅಂದ್ರೆ ಅವರು ಬ್ಯಾಂಕ್ ಅಲ್ಲಿ ಆ ಹಣನ ವಿತ್ಡ್ರಾ ಮಾಡ್ಕೋಬಹುದು. ಇವಾಗ ಫಸ್ಟ್ ಫೋನ್ ಪೇ ಓಪನ್ ಮಾಡ್ಕೊಳ್ಳಿ. ಹೇಗೆ ಕಳಿಸೋದಂತ ತಿಳಿಸ್ಕೊಡ್ತೀನಿ. ಇವಾಗ ಇಲ್ಲಿ ಟು ಬ್ಯಾಂಕ್ ಸೆಲ್ಫ್ ಅಕೌಂಟ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬ್ಯಾಂಕ್ ಐಕಾನ್ ಕಾಣ್ತದ, ಬ್ಯಾಂಕ್ ಲೋಗೋ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಟು ಅಕೌಂಟ್ ನಂಬರ್ IFSC ಕೋಡ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಕೆಳಗಡೆ ಬ್ಯಾಂಕ್ ಅಕೌಂಟ್ ಅಂತ ಇದೆಯಲ್ಲ, ಬ್ಯಾಂಕ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ದು ಯಾವ ಬ್ಯಾಂಕ್ ಇದೆ ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. SBI ಇದ್ರೆ SBI, ಕೆನರಾ ಇದ್ರೆ ಕೆನರಾ, ಯಾವ ಬ್ಯಾಂಕ್ ಇರುತ್ತೋ ಆ ಬ್ಯಾಂಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇವಾಗ ನಮ್ದು ಕೆನರಾ ಬ್ಯಾಂಕ್ ಇದೆ, ನಾನು ಕೆನರಾ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದೇ ತರ ನಿಮ್ದು ಯಾವ್ದು ಬ್ಯಾಂಕ್ ಇರುತ್ತೆ ಆ ಬ್ಯಾಂಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ಅಕೌಂಟ್ ನಂಬರ್ ಅಂತಿದ್ದಲ್ಲ, ಅಲ್ಲಿ ನಿಮ್ಮ ಅಕೌಂಟ್ ನಂಬರ್ ಎಂಟ್ರಿ ಮಾಡಿ. ಫುಲ್ ಅಕೌಂಟ್ ನಂಬರ್ ಎಂಟ್ರಿ ಮಾಡಿ. ಅಕೌಂಟ್ ನಂಬರ್ ನೋಡಿಕೊಂಡು ಎಂಟ್ರಿ ಮಾಡಿ ಕರೆಕ್ಟ್ ಆಗಿ. ಅಕೌಂಟ್ ನಂಬರ್ ಎಂಟ್ರಿ ಮಾಡಿದ ನಂತರ ಕೆಳಗಡೆ ನೆಕ್ಸ್ಟ್ ಅಂತಿದೆಯಲ್ಲ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ ಅಕೌಂಟ್ ನಂಬರ್ ಕರೆಕ್ಟ್ ಅಂತಂದ್ರೆ ಬ್ಯಾಂಕ್ ನಲ್ಲಿ ಏನ್ ಹೆಸರು ಇರುತ್ತೆ ಅದ್ ಹೆಸರು ತೋರಿಸ್ತದೆ ನೋಡಿ. ಇಲ್ಲಿ ಬ್ಯಾಂಕ್ ನಲ್ಲಿ ಇವ್ರದ್ದು ಮಡಿವಾಳ ಅಂತಿದೆ, ಮಡಿವಾಳ ಅಂತ ತೋರಿಸ್ತಿದೆ. ಗ್ರೀನ್ ಕಲರ್ ಟಿಕ್ ಬಂದಿದೆ. ಈ ತರ ಇರುತ್ತೆ. ಇವಾಗ ನಿಮ್ ನಿಕ್ ನೇಮ್ ಏನ್ ಬೇಕಾಗಿರುತ್ತೆ ನಿಕ್ ನೇಮ್ ಟೈಪ್ ಮಾಡಿ. ಕೆಳಗಡೆ ಪ್ರೊಸೀಡ್ ಟು ಪೇ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನೀವು ಎಷ್ಟು ಅಮೌಂಟ್ ಕಳಿಸ್ಬೇಕು ಅನ್ಕೊಂಡಿದ್ರು ಅಷ್ಟು ಅಮೌಂಟ್ ಎಂಟ್ರಿ ಮಾಡಿ. ನಾ ಉದಾಹರಣೆಗೆ ಈಗ ಇಲ್ಲ ₹1 ಎಂಟ್ರಿ ಮಾಡ್ತೀನಿ. ಇದೇ ತರ ನೀವು ಎಷ್ಟು ಅಮೌಂಟ್ ಕಳಿಸ್ಬೇಕಂದ್ರೆ ಅಷ್ಟು ಎಂಟ್ರಿ ಮಾಡಿ. ಅಮೌಂಟ್ ಎಂಟ್ರಿ ಮಾಡಿದ ನಂತರ ಅಲ್ಲಿ ಬ್ಯಾಂಕಿಂಗ್ ನೇಮ್ ಅಂತಿದೆಯಲ್ಲ, ನೀವು ಕಳಿಸೋರ ಹೆಸರು ಕರೆಕ್ಟ್ ಇದೆ ಒಮ್ಮೆ ನೋಡಿಕೊಂಡು ಪೇ ಮೇಲೆ ಕ್ಲಿಕ್ ಮಾಡಿ. ಇವಾಗ ಇಲ್ಲಿ ನಿಮ್ಮ UPI ಪಿನ್ ಎಂಟ್ರಿ ಮಾಡಿ. ಫೋನ್ ಪೇ ಪಾಸ್ವರ್ಡ್ ಎಂಟ್ರಿ ಮಾಡಿ. ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಪಿನ್ ಎಂಟ್ರಿ ಮಾಡಿಕೊಂಡ ನಂತರ ಸಕ್ಸಸ್ಫುಲಿ ಬರುತ್ತೆ, ವೇಟ್ ಮಾಡಿ. ಇವಾಗ ಇದು ಕಾಣಲ್ಲ. ಅಮೌಂಟ್ ಟ್ರಾನ್ಸ್ಫರ್ ಆಯ್ತು ನೋಡಿ ಸಕ್ಸಸ್ಫುಲ್ ಆಗಿ. ಅಕೌಂಟ್ ನಂಬರ್ಗೆ ಅಮೌಂಟ್ ಹೋಯ್ತು. ಈ ತರ ಫೋನ್ ಪೇ ಇಲ್ಲಾಂದ್ರೆ ಅಕೌಂಟ್ ನಂಬರ್ಗೆ ಅಮೌಂಟ್ ಕಳಿಸೋದು. ಈ ವಿಡಿಯೋ ಯೂಸ್ಫುಲ್ ಆದ್ರೆ ಒಂದು ಲೈಕ್ ಮಾಡಿ. ಫೋನ್ ಪೇ ಇಲ್ಲಾಂದ್ರೆ ಅವ್ರ ಅಕೌಂಟ್ ನಂಬರ್ ದುಡ್ಡು ಕಳಿಸ್ಬೋದು. ಥ್ಯಾಂಕ್ ಯು ವಿಡಿಯೋ ನೋಡಿದ್ದಕ್ಕೆ.